ಓಂ ಭೇದ ವ್ಯಪದೇಶಾಚ ಓಂ. ಈ ಸೂತ್ರಕ್ಕೆ ಸಂಬಂಧಪಟ್ಟಂತೆ ತ್ರಿವಿಕ್ರಮ ಪಂಡಿತರು ಹೇಳಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಭೇದದ ಸಾಧನೆಗಾಗಿ ಎಲ್ಲ ಉಪನಿಷತ್ತುಗಳು ಮತ್ತು ಉಳಿದ ಶಾಸ್ತ್ರಗಳು ಪ್ರವೃತ್ತ ಆಗಿವೆ ಅನ್ನೋದನ್ನ ನಾವು ತ್ರಿವಿಕ್ರಮ ಪಂಡಿತರ ಮಾತುಗಳಲ್ಲೂ ಕೂಡ ನೋಡ್ತಾ ಇದ್ದೇವೆ. ಅಲ್ಲಿ ಭೇದದ ಸಾಧನೆಗಾಗಿ ಎಲ್ಲ ವೇದವಾಕ್ಯಗಳು ಹೊರಟದ್ದು ಹೌದಾದರೆ ಬೇರೆ ವಾಕ್ಯಗಳಿಗೆ ಏನು ಅರ್ಥ ಮಾಡಬೇಕು, ಅಭೇದವನ್ನು ಪ್ರತಿಪಾದನೆ ಮಾಡುವಂತೆ ಕಾಣುವ ಮಾತುಗಳಿಗೆ ಏನು ಅರ್ಥ ಮಾಡಬೇಕು ಅಂತೊಂದು ಪ್ರಶ್ನೆ ಬರ್ತಿರ್ತದೆ. ಆ ಪ್ರಶ್ನಕ್ಕೆ ಆಚಾರ್ಯರು ಏನೇನು ಉತ್ತರಗಳನ್ನು ಹೇಳಿದ್ದಾರೆ, ವಿಮುಕ್ತಶ್ಚ ವಿಮುಚ್ಯತೆ ಮೊದಲಾದ ಮಾತುಗಳು. ಇಲ್ಲಿವರೆಗೆ ಬೇರೆ ಬೇರೆ ಮಾತುಗಳನ್ನು ನಾವು ನೋಡಿದ್ದಾಯಿತು. ಈಗ ವಿಮುಕ್ತಶ್ಚ ವಿಮುಚ್ಯತೆ ಎನ್ನುವ ಮಾತು. ವಿಮುಕ್ತಶ್ಚ ವಿಮುಚ್ಯತೆ ಅಂತ ಬಂದಿದೆ. ಇದು ಕಾಟಿಕೋಪನಿಷತ್ನಲ್ಲಿ ಪುರಮೇಕಾದಶದ್ವಾರ ಮಜಸ್ಯಾವಕ್ರಚೇತಸಃ ಅನುಷ್ಠಾಯ ನ ಶೋಚತಿ ವಿಮುಕ್ತಶ್ಚ ವಿಮುಚ್ಯತೆ ತದೇವೇತತ್ ಅಂತ ಹೀಗೆ ಕಾಟಿಕೋಪನಿಷತ್ನಲ್ಲಿ ಅದರ ಪೂರ್ಣ ಪಾಠ. ಜೀವ ಮುಕ್ತನೇ ಆಗಿದ್ದವನು ಮತ್ತೆ ಮುಕ್ತನಾಗ್ತಾನೆ ಅಂತ ಅಲ್ಲಿ ವರ್ಣನೆ ಬಂದಿದೆ. ಅವನು ಮುಕ್ತನೇ ಆಗಿದ್ದವನು ಮುಕ್ತನಾಗುವುದು ಅಂದ್ರೆ ಏನಾಗ್ತದ್ರ ಅರ್ಥ? ಅದಕ್ಕೆ ಅವನು ಸ್ವಯಂ ಭಗವಂತನ ಸ್ವರೂಪನೇ ಆಗಿದ್ದಾನೆ, ಭಗವಂತನದ ಅಭಿನ್ನನೇ ಆಗಿದ್ದಾನೆ, ಅಭಿನ್ನನಾದ ಜೀವ ಮತ್ತೆ ಮುಕ್ತನಾಗ್ತಾನೆ ಅಂತ ಅರ್ಥ ಆಗಬೇಕು. ಇದು ಅದ್ವೈತಿಗಳ ಅಭಿಪ್ರಾಯ. ನೀವು ಭೇದವನ್ನೇ ಪ್ರತಿಪಾದನೆ ಮಾಡುವುದಾದರೆ, ನೀವು ತತ್ವವಾದಿಗಳು ಭೇದವನ್ನೇ ಪ್ರತಿಪಾದನೆ ಮಾಡುವುದಾದರೆ ಈ ಮಾತನ್ನು ಹೇಗೆ ಹೊಂದಿಸ್ತೀರಿ ಅಂತ ಪ್ರಶ್ನೆ. ಕಥಂ ಅವಿತತಾರ್ಥ ಸ್ಯಾತ್ ವಿಮುಕ್ತಶ್ಚ ವಿಮುಚ್ಯತೆ ಅಂತ ಶ್ರುತಿ ಇದೆ. ಅದು ಅವಿತತಾರ್ಥ. ಅರ್ಥ ಅಂದ್ರೆ ಅದರ ಪ್ರತಿಪಾದ್ಯ ವಿಷಯ, ವಿತಥ ಅಂದ್ರೆ ಸುಳ್ಳು, ಅವಿತತಾರ್ಥ ಸತ್ಯವಾದ ಮಾತು, ಯಥಾರ್ಥವಾದ ಮಾತು, ಯಥಾರ್ಥವಾದ ವಿಷಯವುಳ್ಳದ್ದು ಆಗೋದು ಹೇಗೆ ಅಂತ ಪ್ರಶ್ನೆ. ಅವರ ದೃಷ್ಟಿಯಲ್ಲಿ ಅದು ಅಭೇದವನ್ನು ಪ್ರತಿಪಾದನೆ ಮಾಡ್ತಿರುವುದರಿಂದ ನೀವು ದ್ವೈತಿಗಳು ಭೇದದ ಬಗ್ಗೆನೇ ಆಗ್ರಹ ಉಳ್ಳವರಾದರೆ ಅಭೇದವನ್ನು ಪ್ರತಿಪಾದನೆ ಮಾಡುವ ಈ ವಾಕ್ಯವನ್ನ ಸತ್ಯವಾದ ಯಥಾರ್ಥವಾದ ವಿಷಯವನ್ನೇ ಪ್ರತಿಪಾದನೆ ಮಾಡ್ತಿದೆ ಅಂತ ಹೇಗೆ ಸಮರ್ಥನೆ ಮಾಡ್ತೀರಿ? ಅಭೇದವನ್ನು ಪ್ರತಿಪಾದನೆ ಮಾಡ್ತಿದೆ ಅನ್ನೋ ದೃಷ್ಟಿಯಲ್ಲಿ ಅದು ಯಥಾರ್ಥದ ಪ್ರತಿಪಾದಕ ಆಗಬೇಕು. ಅದು ಹೇಗೆ ಅಂತ ಅವ್ರ ಪ್ರಶ್ನೆ. ಶಾಸ್ತ್ರವಾದ್ದರಿಂದ, ಅಪೌರುಷೀಯವಾದ ವೇದವಾದ್ದರಿಂದ ಅದು ಯಥಾರ್ಥ ಪ್ರತಿಪಾದಕನೇ. ಅದರ ಬಗ್ಗೆ ನಮಗೂ ಅವರಿಗೂ ವಿವಾದ ಏನೂ ಇಲ್ಲ. ಆದರೆ ಅಭೇದ ಪ್ರತಿಪಾದನೆ ಮಾಡ್ತದೆ ಎಂಬ ದೃಷ್ಟಿಯಲ್ಲಿ ಅದು ಯಥಾರ್ಥ ಪ್ರತಿಪಾದಕ ಹೇಗೆ ಅಂತ ಅವ್ರ ಜಿಜ್ಞಾಸೆ. ಅದಕ್ಕೆ ಇಲ್ಲಿ ಮುಂದೆ ಉತ್ತರ ಕೊಡ್ತಿದ್ದಾರೆ. ಆಚಾರ್ಯಕಾಗಲೇ ಉತ್ತರ ಕೊಟ್ಟಿದ್ದಾರೆ. ಪ್ರಮಾದಾತ್ಮಕತ್ವಾದ್ ಬಂಧಸ್ಯ ಅಂತ. ನಮಗೇನು ಈಗ ಸಂಸಾರದಲ್ಲಿ ಬಂಧ ಬಂದಿದೆ ಅದು ಪ್ರಮಾದಾತ್ಮಕವಾದದ್ದು, ದೀರ್ಘಕಾಲ ಇರುವಂಥದ್ದಲ್ಲ. ಬಂಧ ಬಂದದ್ದು ಸತ್ಯ ಹೌದು, ಆದರೆ ಅದು ಅನಾದಿ ಕಾಲದಿಂದಲೂ ಈ ಸಂಸಾರದಲ್ಲಿ ಇವನು ಬದ್ಧನಾಗಿರುವುದು ಹೌದು. ಸಂಸಾರದಲ್ಲಿ ಬದ್ಧನಾಗಿರುವುದು ಅಂದ್ರೆ ಆ ಸಂಸಾರದಲ್ಲಿ ಅವನು ಲಿಂಗದೇಹದಿಂದ ಭಗ್ನಾಗಿದ್ದಾನೆ. ಈ ಮುಷ್ಟಿ ಸೃಷ್ಟಿವಾದ, ಸಮಸ್ತ ಸೃಷ್ಟಿವಾದ ಅದೇನೇ ಇರಲಿ, ಅಂತೂ ಸೃಷ್ಟಿಯಲ್ಲಿ ಈ ಲಿಂಗದೇಹದಲ್ಲಿ ಅವನು ಭಗ್ನಾಗಿದ್ದಾನೆ. ನಮ್ಗೆ ಗೊತ್ತಿರುವಂತೆ ಸಮಸ್ತ ಸೃಷ್ಟಿವಾದದ ಪ್ರಕಾರ, ನಮ್ಮಲ್ಲಿ ಎರಡು ವಾದಗಳು. ಸಮಸ್ತ ಸೃಷ್ಟಿಯ ವಾದದ ಪ್ರಕಾರ ಅನಾದಿ ಕಾಲದಿಂದಲೂ ಎಲ್ಲಾ ಜೀವರು ಕೂಡ ಸಂಸಾರದಲ್ಲಿ ಬದ್ಧರಾಗಿದ್ದಾರೆ. ಮುಷ್ಟಿ ಸೃಷ್ಟಿವಾದದ ಪ್ರಕಾರ ಕೆಲವು ಜೀವರು ಒಂದು ಸೃಷ್ಟಿಯಲ್ಲಿ ಪರಮಾತ್ಮನ ಮುಷ್ಟಿಯಿಂದ ಹೊರಗೆ ಬರ್ತಾರೆ. ಮುಷ್ಟಿಯಿಂದಲೋ ಸಂಕಲ್ಪದಿಂದಲೋ ಹೊರಗೆ ಬರ್ತಾರೆ. ಹೊರಗೆ ಬಂದವರು ತಮ್ಮ ಸಾಧನೆಯನ್ನು ಆವಾಗ ಹೊಸದಾಗಿ ಪ್ರಾರಂಭ ಮಾಡ್ತಾರೆ ಅಂತ ಹೀಗೆ ಎರಡು ವಾದಗಳಿವೆ. ಅದ್ರ ಬಗ್ಗೆ ಆಚಾರ್ಯರೇನು ಸ್ಪಷ್ಟವಾಗಿ ಹೇಳಿಲ್ಲ. ಆದ್ರಿಂದ ಅದ್ರ ಬಗ್ಗೆ ಯಾವತ್ತಿಗೂ ಕೂಡ ವಿವಾದ ಅಂತ ಉಳಿದೇ ಇರ್ತದೆ. ಅದು ಇರಲಿ, ಆ ಎರಡು ವಾದಗಳು ಆ ಕಡೆ ಇರಲಿ. ಅಂತೂ ಲಿಂಗದೇಹದಿಂದಂತೂ ಭಗ್ನರಾಗಿದ್ದಾರೆ ಜೀವರು.
ಈ ಭೌತ ದೇಹವನ್ನು, ಅನಿರುದ್ಧ ದೇಹವನ್ನ ಮತ್ತು ತಂದೆ ತಾಯಿಯಿಂದ ದೇಹವನ್ನ ಯಾವುದೋ ಒಂದು ನಿರ್ದಿಷ್ಟವಾದ ಸೃಷ್ಟಿಯಲ್ಲಿ ಪಡೀತಾರೆ ಅಂತ ಇಟ್ಕೊಳ್ಳೋಣ. ಅಂತೂ ಸಂಸಾರದಿಂದ ಹೀಗೆ ಅವರು ಬದ್ಧರಾಗಿ ಅಂತೂ ಇದ್ದಾರೆ. ನಿತ್ಯ ಬದ್ಧ ಅಂತ ಪರಮ ಜೀವನನ್ನು ಕರೀತಾರೆ. ಅವನು ಈ ತರ ಬದ್ಧನಾಗಿರುವುದು, ಇದು ಸಂಸಾರದಲ್ಲಿ ಬದ್ಧನಾಗಿರುವುದು, ಇದು ಶಾಶ್ವತ ಏನಲ್ಲ. ಒಂದು ಕಾಲದಲ್ಲಿ ಇದು ಪರಿಹಾರ ಕಾಣುವಂಥದ್ದಾದ್ರಿಂದ ಅವನಿಗೆ ಮುಕ್ತಿ ಆಗುವುದು ಸಾಧ್ಯ ಇರುವುದರಿಂದ ಈಗಿರುವ ಬಂಧವನ್ನ ಅದನ್ನ ಅಯಥಾರ್ಥ ಅನ್ನುವ ದೃಷ್ಟಿಯಲ್ಲಿ ಪ್ರತಿಪಾದನೆ ಮಾಡ್ತಾರೆ ಅಷ್ಟೆ ಅಂತ ಅದರ ತಾತ್ಪರ್ಯ. ನಾವು ಹಿಂದೆ ನೋಡಿದ್ದೇವೆ, ಯಾವುದು ಅವಾಸ್ತವಿಕನೋ ಅದನ್ನ, ಅಂದ್ರೆ ಯಾವುದು ಶಾಶ್ವತ ಕಾಲೀನ ಅಲ್ಲವೋ ತಾತ್ಕಾಲಿಕವೋ ಅದನ್ನು ಇಲ್ಲ ಅಂತ ಕೆಲವು ಬಾರಿ ವ್ಯವಹಾರ ಮಾಡ್ತಾರೆ. ವೈದ್ಯರಾದವರು ರೋಗಿಗಳಿಗೆ ನಿಮಗೆ ಏನೋ ಆಗೇ ಇಲ್ಲ, ನೀವು ಆರಾಮವಾಗಿದ್ದೀರಿ ಅಂತಂತಾರೆ. ಆಗಿದ್ದು ಹೌದು, ಆದರೆ ಅವರಿಗೆ ಆ ಥರ ಸಮಾಧಾನ ಹೇಳೋದಕ್ಕೋಸ್ಕರ ಅವರ ಹತ್ರ ಹೇಳೋದು ಕಂಡು ಬಂದಿದೆ. ಪ್ರಮಾದಾತ್ಮಕತ್ವ ಬಂಧಸ್ಯ ಅಂತ ಆಚಾರ್ಯ ಹೇಳಿರುವುದು ಅದನ್ನೇ. ಪ್ರಮಾದ ಅಂದ್ರೆ ನಮ್ಮ ಅಜ್ಞಾನ ಇತ್ಯಾದಿ ಕಾರಣದಿಂದಾಗಿ ಈ ಸಂಸಾರ ಬಂದಿದೆ. ಮತ್ತು ಬಂದಿರುವುದು ಕೂಡ ಶಾಶ್ವತವಾದ ಬಂಧ ಅಲ್ಲ, ಅದು ಸಂಸಾರದ ಬಂಧ. ಆದ್ರಿಂದ ಅದನ್ನ ಅವನೀಗ ಮುಕ್ತನೇ ಆಗಿದ್ದಾನೆ, ಅಂತರಂಗದಲ್ಲಿ ಅವನು ಮುಕ್ತನೇ ಆಗಿದ್ದಾನೆ. ಮುಕ್ತನಾದಂಥ ಆ ಜೀವ ಈ ಥರ ಮುಂದೆ ಮುಕ್ತಿಯನ್ನು ಕಾಣ್ತಾನೆ ಅಂತ ಅದರ ಅಭಿಪ್ರಾಯ ಆಗ್ತದೆ. ಅದನ್ನೀಗಾಗಲೇ ನಾವು ನೋಡಿದ್ದೀವಿ. ಅಲ್ಲಿ ಈ ಮಹಾಭಾರತದ ಒಂದು ಮಾತನ್ನು ಕೂಡ ತ್ರಿವಿಕ್ರಮ ಪಂಡಿತರು ತಗೊಂಡಿದ್ದಾರೆ. ಸನತ್ಸುಜಾತ ಯಜಿದಂ ಶೃಣೋಮಿ ಮೃತ್ಯುರ್ನಾಸ್ತಿ ಚ ತಗೋಪದೇಶಂ ದೇವಾಸುರ ಹ್ಯಚರನ್ ಬ್ರಹ್ಮಚರ್ಯಂ ಮೃತ್ಯವೇ ತತ್ ಕತರನ್ನು ಸತ್ಯಂ. ಉಭಯ ಸತ್ಯೇ ಕ್ಷತ್ರಿಯಾದ್ಯ ಪ್ರವೃತ್ತೆ ಮೋಹಾನ್ ಮೃತ್ಯು ಸಮ್ಮತೋಯಂ ಕವೀನಾಂ ಪ್ರಮಾದಂ ವೈ ಮೃತ್ಯುರಹಂ ಬ್ರವೀಮಿ ತಥಾ ಅಪ್ರಮಾತಾತ್ ಅಮೃತತ್ವಂ ಬ್ರವೀಮಿ ಇತಿ ಭಾರತೆ. ಇದು ಸನತ್ಸುಜಾತೀಯ ಅಂತ, ಈ ವಿದುರ ನೀತಿ ಅಂತ ಉಪದೇಶ ಹೇಗಿದೆ ಅದೇ ಥರ ಇದು ಒಂದು ಉಪದೇಶ. ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ಬರುವಂತಹ ವಿಚಾರ. ವಿದುರ ತಾನು ಧೃತರಾಷ್ಟ್ರನಿಗೆ ಹೇಳುವುದನ್ನೆಲ್ಲ ಹೇಳಿ ಮುಗಿಸ್ತಾನೆ. ಆ ಥರ ಹೇಳಿದ್ದಾದ ಮೇಲೆ ಇನ್ನೂ ಕೆಲವು ವಿಷಯಗಳನ್ನು ಹೇಳಬೇಕು ಅಂತ ಪ್ರಸಂಗ ಬಂದಾಗ ತಾನು ವಿದುರ ವೈದಿಕ ವಿಷಯಗಳೆಲ್ಲವನ್ನು ಹೇಳುವುದು ಉಚಿತ ಅಲ್ಲ ಅಂತ ಭಾವಿಸಿ ಅವನು ಸನತ್ಸುಜಾತನನ್ನು ಕರೆಸ್ತಾನೆ. ಕರೆಸಿ ಈ ಧೃತರಾಷ್ಟ್ರನಿಗೆ ಉಪದೇಶ ಮಾಡಿಸ್ತಾನೆ. ಅಲ್ಲಿ ಬಂದಿರುವಂತಹ ಒಂದು ಭಾಗ ಇದೆ. ಮೃತ್ಯುರ್ನಾಸ್ತಿ ತವೋಪದೇಶಂ, ಮೃತ್ಯು ಅಂತನ್ನುವುದೇ ಇಲ್ಲ ಅಂತ ನೀನು ಉಪದೇಶ ಕೊಟ್ಟದನ್ನ ನಾನು ಕೇಳಿದ್ದೀನಿ ಅಂತ ಇದ್ದಾರೆ ಅವರು. ಮೃತ್ಯುವೇ ಇಲ್ವೇ ಇಲ್ಲ ಅಂತ ನೀನು ಉಪದೇಶ ಕೊಡುವುದನ್ನು ನಾನು ಕೇಳಿದ್ದೀನಿ. ಸನತ್ಸುಜಾತ ಅಂತ ಸನತ್ಸುಜಾತನಿಗೆ ಸಂಬೋಧನೆ. ದೇವಾಸುರಾಹ ಅಚರನ್ ಬ್ರಹ್ಮಚರ್ಯಂ, ದೇವತೆಗಳು ಮತ್ತು ಅಸುರರೆಲ್ಲರೂ ಕೂಡ ಹಿಂದೆ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿದರು. ಬ್ರಹ್ಮಚರ್ಯವನ್ನು ಪಾಲನೆ ಮಾಡುವುದು ಅಂದರೆ ಕೇವಲ ಸ್ತ್ರೀ ಸಂಘದಿಂದ ದೂರ ಇರುವುದು ಅಂತಷ್ಟೇ ಅರ್ಥ ಅಲ್ಲ. ಅವರು ಅಧ್ಯಯನ ಮಾಡುವುದು ಅಂತ ಅರ್ಥ. ಬ್ರಹ್ಮ ಅಂದ್ರೆ ಈ ವೇದ ಶಾಸ್ತ್ರ, ಅದಕ್ಕಾಗಿ ಅಧ್ಯಯನ ಮಾಡುವುದು ಅಂತ ಅದರ ಅಭಿಪ್ರಾಯ. ಯಾತಕ್ಕೆ ಅಂದ್ರೆ ಅಮೃತ್ಯವೇ ತತ್ ಕತರನ್ನು ಸತ್ಯಂ, ಅಮೃತ್ಯವೇ ಅಂತ ಮೃತ್ಯುವಿನ ಪರಿಹಾರಕ್ಕಾಗಿ ಅಂತ. ನೀನು ಹೇಳ್ತಾ ಇದ್ದೀ ಮೃತ್ಯುವೇ ಇಲ್ಲ ಅಂತ. ಮೃತ್ಯುವೇ ಇಲ್ಲದೆ ಹೋದ್ರೆ ಅಮೃತ್ಯವೇ ಅಂದ್ರೆ ಮೃತ್ಯುವಿನ ಪರಿಹಾರಕ್ಕಾಗಿ ಈ ಬ್ರಹ್ಮಚರ್ಯವನ್ನು ಪಾಲನೆ ಮಾಡುವುದು, ಅಧ್ಯಯನ ಇತ್ಯಾದಿಗಳನ್ನು ಮಾಡುವುದು ಹೇಗೆ ಅಂತ ಒಂದು ಜಿಜ್ಞಾಸೆ ಬರ್ತದೆ. ತತ್ಕತರನ್ನು ಸತ್ಯಂ, ಇದರ ಬಗ್ಗೆ ನಿನ್ನ ಅಭಿಪ್ರಾಯ ಹೇಳಿ. ಮೃತ್ಯು ಇರುವುದು ಸತ್ಯವೋ, ಮೃತ್ಯುವೇ ಇಲ್ಲ ಅಂತನ್ನುವುದು ಸತ್ಯವೋ? ಉಭಯ ಸತ್ಯ ಕ್ಷತ್ರಿಯಾದ್ಯ ಪ್ರವೃತ್ತೆ. ಅದಕ್ಕೆ ಸನತ್ಕುಮಾರರು ಸನತ್ಸುಜಾತರು ಉತ್ತರ ಹೇಳ್ತಾರೆ. ಮೋಹಾನ್ ಮೃತ್ಯು ಸಮ್ಮತೋಜಂ ಕವೀನಾಂ, ಜ್ಞಾನಿಗಳಿಗೆ ಮೋಹದ ಮೂಲಕವಾಗಿ ಈ ಸಂಸಾರ ಅಂತನ್ನುವುದು, ಮೃತ್ಯು ಅಂತನ್ನುವುದು ಬಂದಿದೆ ಅಂತ ಅದರ ತಾತ್ಪರ್ಯ.
ಅದು ಉಭಯ ಸತ್ಯ ಕ್ಷತ್ರಿಯಾದ್ಯ ಪ್ರವೃತ್ತೆ ಅಂತನ್ನೋದನ್ನ ಆಮೇಲೆ ನೋಡೋಣ. ಜ್ಞಾನಿಗಳಿಗೆ, ಕವೀನಾಂ ಜ್ಞಾನಿಗಳಿಗೆ ಮೋಹದ ಕಾರಣದಿಂದಾಗಿ ಅಯಂ ಮೃತ್ಯು, ಈ ಮೃತ್ಯು ಅಂತನ್ನೋದು ಸಮ್ಮತವಾಗಿದೆ ಅಂತ ಅದರ ತಾತ್ಪರ್ಯ. ಪ್ರಮಾದಂಬೋ ಈ ಮೃತ್ಯುಮಹಂ ಬ್ರವೀಮಿ, ಮೃತ್ಯು ಏನಿದೆ ಇದು ಬಂದದ್ದು, ಅಂದರೆ ಸಂಸಾರ ಅಂತನ್ನೋದು ಬಂದದ್ದು ಪ್ರಮಾದದ ಕಾರಣದಿಂದಾಗಿ, ದೀರ್ಘಕಾಲ ಇರುವಂಥದ್ದಲ್ಲ. ತಥಾ ಅಪ್ರಮಾದಾದ ಅಮೃತತ್ವ ಬ್ರವೀಮಿ, ಅಮೃತತ್ವ ಅಂದರೆ ಮೋಕ್ಷ ಏನಿದೆಯಲ್ಲ ಅದು ಮಾತ್ರ ಅಪ್ರಮಾದ ಅಲ್ಲ, ಅದು ಶಾಶ್ವತ ಕಾಲವಾದದ್ದು. ಇತಿ ಭಾರತೆ, ಹೀಗೆ ಭಾರತದಲ್ಲಿದೆ ಅಂತ ಅದರ ಅಭಿಪ್ರಾಯ. ತ್ರಿವಿಕ್ರಮ ಪಂಡಿತರ ಮಾತಿನಲ್ಲಿ ಪ್ರಮಾದಾತ್ಮಕತ್ವಾದ್ ಬಂಧಸ್ಯ ಅಂತ ಆಚಾರ್ಯರ ಭಾಷ್ಯವಾಕ್ಯ ಏನಿದೆ ಅದಕ್ಕೆ ತ್ರಿವಿಕ್ರಮ ಪಂಡಿತರು ಅರ್ಥ ಮಾಡಿದ್ದಾರೆ. ಪ್ರಮಾದ ಸ್ವರೂಪತ್ವಾತ್ ಪ್ರಮಾದ ನಿಮಿತ್ತತ್ವಾದ್ವಾ ಬಂಧಸ್ಯ ವಿಮುಕ್ತತ್ವ ಯುಜ್ಯತೆ ಅಂತ. ಮತ್ತು ಪ್ರಮಾದ ಅಜ್ಞಾನ, ಪ್ರಮಾದ ಅಂದ್ರೆ ಏನು? ಅಜ್ಞಾನ ಅಂತ ಅರ್ಥ. ಇಲ್ಲಿ ಈ ಬಂಧ ಅಂತನ್ನೋದು ಸ್ವಯಂ ಅಜ್ಞಾನ ರೂಪವಾಗಿದೆ ಅಥವಾ ಅಜ್ಞಾನದ ನಿಮಿತ್ತದಿಂದಾಗಿ ಬಂದಿದೆ. ಪ್ರಮಾದ ನಿಮಿತ್ತತ್ವಾದ್ವಾ, ಪ್ರಮಾದವೇ ನಿಮಿತ್ತವಾಗಿ ಉಳ್ಳದ್ದು ಅಂತ ಅರ್ಥ. ಪ್ರಮಾದ ನಿಮಿತ್ತಂ ಯಸ್ಯ ತತ್ ಅಂತ ಬಹುರೀ ಸಮಾಸ ಮಾಡಬೇಕು. ಆದ್ದರಿಂದ ಆ ಬಂಧ ಅಂತನ್ನೋದು ಸ್ವಯಂ ಪ್ರಮಾದ ಸ್ವರೂಪ ಅಥವಾ ಪ್ರಮಾದದ ಕಾರಣದಿಂದಾಗಿ ಬಂದಿರುವಂಥದ್ದು. ಆದ್ದರಿಂದ ಅದು ಹೊರಟು ಹೋಗುವಂಥದ್ದು, ದೀರ್ಘಕಾಲ ಇರುವಂಥದ್ದಲ್ಲ, ಶಾಶ್ವತವಾಗಿ ಇರುವಂಥದ್ದಲ್ಲ. ಆದ್ದರಿಂದ ಇವನು ಮೊದಲಿಂದಲೂ ಮುಕ್ತನೇ ಆಗಿದ್ದಾನೆ, ಮುಕ್ತನಾಗಿದ್ದೇ ಮತ್ತೆ ಸಾಧನೆಯಿಂದ ಮುಕ್ತಿಯನ್ನು ಪಡಿತಾನೆ ಅಂತ ಅದರ ತಾತ್ಪರ್ಯ. ಪ್ರಮಾದ ಅಂದ್ರೆ ಯಥಾರ್ಥ ಜ್ಞಾನ. ಕ್ವಚಿತ್ ಅಯಥಾರ್ಥ ಜ್ಞಾನ ರೂಪೋ ಬಂಧ, ಅದು ಹೇಗೆ ಅಂತನ್ನೋದನ್ನ ಗೋವಿಂದಾಚಾರ್ಯ ವಿವರಿಸ್ತಾರೆ ತಮ್ಮ ತತ್ವಚಂದ್ರಿಕಾ ಟಿಪ್ಪಣಿಯಲ್ಲಿ. ಇದು ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಅಂತ ಇದೇನಿದೆಯಲ್ಲ, ಇದು ನಾನೇ ಈಶ್ವರ, ನಾನೇ ಸಿದ್ಧ, ನಾನು ಬಲಿಷ್ಠ ಅಂತ ಹೀಗೆಲ್ಲ ಭಾವಿಸ್ತಾನಲ್ಲ, ಇದು ಅಜ್ಞಾನ ರೂಪವೇ ಆದಂಥ ಬಂಧ. ಆ ಅಜ್ಞಾನ ಅಂತನ್ನುವುದೇ ಜೀವನನ್ನ ಬಂಧಿಸಿಟ್ಟುಬಿಟ್ಟಿದೆ. ತನ್ನಿಮಿತ್ತಶ್ಚ ದೇಹಾದಿ ಬಂಧ, ಈ ಅಜ್ಞಾನ ಇರುವ ಕಾರಣದಿಂದಾಗಿ ದೇಹ ಮೊದಲಾದ ಬಂಧ ಬಂದಿದೆ. ಹಾಗಾಗಿ ಬಂಧ ಅಂತನ್ನೋದು ಎರಡು ಥರ. ಒಂದು ತಪ್ಪು ತಿಳುವಳಿಕೆಯೇ ಬಂಧ, ಇನ್ನೊಂದು ತಪ್ಪು ತಿಳುವಳಿಕೆಯ ಮೂಲಕ ದೇಹ ಅಂತಃಕರಣ ಮೊದಲಾದದ್ದೇನು ಬಂದಿದೆ ಇವು ಕೂಡ ಬಂಧವೇ. ಅತಃ ಉಭಯ ಸಂಗ್ರಹಾಯ, ಇವೆರಡನ್ನೂ ಸಂಗ್ರಹ ಮಾಡಲಿಕ್ಕೋಸ್ಕರ ಪ್ರಮಾದ ಸ್ವರೂಪತ್ವ ಪ್ರಮಾದ ನಿಮಿತ್ತತ್ವ ಅಂತ ಈಗ ಎರಡು ಥರ ಅಲ್ಲಿ ವರ್ಣನೆ ಮಾಡಿದ್ದಾರೆ. ತಥಾಚ, ಅದು ಅಲ್ಲದೆ ಇನ್ನೊಂದು ಸ್ವಲ್ಪ ಹೇಳ್ತಾರೆ. ಅಥಚ ಯಥಾರ್ಥ ಜ್ಞಾನ ವಿರಹ ಪ್ರಮಾದ, ಈಗ ಹಿಂದೆ ಹೇಳಿದ್ದು ಅಯಥಾರ್ಥ ಜ್ಞಾನ ತಪ್ಪು ತಿಳುವಳಿಕೆ ಭ್ರಾಂತಿ ಅಂತ ಅರ್ಥ. ಆ ಭ್ರಾಂತಿಯೇ ಬಂಧ. ಇನ್ನೊಂದು ಯಥಾರ್ಥ ಜ್ಞಾನ ಇಲ್ಲದೇ ಇರುವಿಕೆ ಅಂತನ್ನೋದು ಬಂಧ. ಇದು ಗೊತ್ತಿದೆ ನಮಗೆ. ಅಯಥಾರ್ಥ ಜ್ಞಾನ ಅಂದ್ರೆ ತಪ್ಪು ತಿಳುವಳಿಕೆ, ತಪ್ಪು ತಿಳುವಳಿಕೆ ಇರುವುದು. ಯಥಾರ್ಥ ಜ್ಞಾನ ವಿರಹ ಅಂದ್ರೆ ಸರಿಯಾದ ತಿಳುವಳಿಕೆ ಇಲ್ಲದೇ ಇರುವುದು. ಅದರ ನಿಮಿತ್ತದಿಂದಾಗಿ ಬಂಧ ಅಂತನ್ನೋದು ಬರ್ತದೆ. ಮತ್ತೆ ಇನ್ನೊಂದು ಹೇಳ್ತಾರೆ, ಅಥ ತದ್ವಿರಹೇಣ ಅಯಥಾರ್ಥೇ ನಿಷ್ಠಾ, ಯಥಾರ್ಥ ಜ್ಞಾನದ ಕೊರತೆಯಿಂದಾಗಿ, ತದ್ವಿರಹ ಅಂದ್ರೆ ಯಥಾರ್ಥ ಜ್ಞಾನದ ಕೊರತೆಯಿಂದಾಗಿ ಅಯಥಾರ್ಥೇ ನಿಷ್ಠಾ, ಅಯಥಾರ್ಥ ಜ್ಞಾನದ ಬಗ್ಗೆ ಆಗ್ರಹ. ಮತ್ತೆ ಅನವಧಾನ ಅಂತಂದ್ರೆ ಸರಿಯಾಗಿ ಗಮನಿಸದೇ ಇರುವುದು, ಶಾಸ್ತ್ರೀಯ ವಿಷಯಗಳನ್ನ ಆಚಾರ ವಿಚಾರಗಳನ್ನ ಸರಿಯಾಗಿ ಗಮನಿಸದೇ ಇರುವುದು. ಅನವಧಾನ ಯಥಾರ್ಥ, ಯಥಾರ್ಥವಾದದ್ದೇನಿದೆ, ಯಥಾರ್ಥವಾದ ಆಚಾರ ವಿಚಾರಗಳು ಅದರ ಬಗ್ಗೆ ಅವಧಾನ ಏಕಾಗ್ರತೆ ಇಲ್ಲದೇ ಇರುವುದು, ಒಂದು ನಿಷ್ಠೆ ಇಲ್ಲದೇ ಇರುವುದು, ಅದನ್ನು ಅನವಧಾನ ಅಂತ ಹೇಳ್ತಾರೆ. ಈ ಥರ ಅದಕ್ಕೆ ಎರಡು ಅರ್ಥಗಳಿವೆ ಅಂತ ತಾತ್ಪರ್ಯ. ಧೃತರಾಷ್ಟ್ರ ಸಂದೇಹ ಪಟ್ಟುಕೊಂಡು ಅಧನತ್ ಸುಜಾತನ ಪ್ರಶ್ನೆ ಮಾಡಿದ್ದು, ಮೃತ್ಯುರ್ನಾಸ್ತಿ ಇತಿ ತಮಾರ್ಥ ಅಂತ. ಮೃತ್ಯು ಅತ್ಯೇತು, ಮೃತ್ಯುವನ್ನು ದಾಟ್ಲಿಕ್ಕೋಸ್ಕರನೇ ದೇವತೆಗಳು ಅಸುರರು ಕೂಡ ಪ್ರಯತ್ನ ಪಟ್ಟಿದ್ದಾರೆ ಅಂತ ನಾವು ಕೇಳಿದ್ದೀವಿ. ಅಲ್ಲಿ ಇಲ್ಲದೇ ಇದ್ದುದನ್ನು ದಾಟುವುದು ಹೇಗೆ? ಯಾರು ಕೂಡ ಅದು ಸಾಧ್ಯ ಇಲ್ಲ, ಇರಬೇಕದು. ತಸ್ಮಾತ್ ಮೃತ್ಯು ಅಸ್ತಿ ಅಂತ ಗೊತ್ತಾಗ್ತದೆ. ನಹಿ ಅರುಗ್ಣ ರೋಗ ಪರಿಹಾರಾಯ ಭಿಷಜಂ ಭಜತೆ, ಯಾರಿಗೆ ರೋಗವೇ ಬಂದಿಲ್ವೋ
ಅವನು ಆ ರೋಗ ಪರಿಹಾರಕ್ಕೋಸ್ಕರ ವೈದ್ಯನ ಹತ್ರ ಹೋಗ್ತಾನ? ಇಲ್ಲ. ಆದ್ರಿಂದ ಅವನಿಗೆ ಈ ಜೀವನಿಗೆ ಸಂಸಾರದ ಬಂಧನ ಬಂದು ಅವನು ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾನೋ ಅಥವಾ ಬಂದೇ ಇಲ್ವೋ? ತಸ್ಮಾತ್ ಏಕತರೇಣ ಸತ್ಯೇನ ಭಾವ್ಯಂ, ಅಂತೂ ಯಾವುದೋ ಒಂದು ಸತ್ಯವಿರಬೇಕು, ನೀವು ಅದನ್ನು ಹೇಳಿ ಅಂತ ಈ ಧೃತರಾಷ್ಟ್ರ ಆ ಸನತ್ ಕುಮಾರನನ್ನ ಕೇಳ್ತಾನೆ. ಮೃತ್ಯು ಇದೆ ಸಂಸಾರ ಬಂಧ. ಮೃತ್ಯು ಅಂದ್ರೆ ಸಂಸಾರ ಬಂಧ. ಮೋಹಾತ್ ಅಂದ್ರೆ ಪ್ರಮಾದ ನಿಮಿತ್ತತ್ವಮಾಹ. ಅಪ್ರಮಾದದಿಂದ ಅಮೃತ ತತ್ವ ಬಂದಿರುವುದು. ಅನವಧಾನ ಅಪ್ರಮಾದ ಅಚ್ಚ ಅಮೃತತ್ವ. ನಮಗಿರುವ ಈ ಅಯಥಾರ್ಥ ಜ್ಞಾನದ ಬಗ್ಗೆ ನಿಷ್ಠೆ ಮತ್ತೆ ತಪ್ಪು ತಿಳುವಳಿಕೆ ಕೊರತೆ ಇವೆಲ್ಲವೂ ಹೊರಟೋದ್ರೆ ಆವಾಗ ಮುಕ್ತಿ ಬರ್ತದೆ ಅಂತ ಆವಾಗ ಮೃತ್ಯು ಅಂದ್ರೆ ಮುಕ್ತಿ ಬರ್ತದೆ ಅಂತ ಅದರ ತಾತ್ಪರ್ಯ. ಒಟ್ಟಾರೆ ಅಜ್ಞಾನೇನ ಮೃತ್ಯು, ಅಜ್ಞಾನದಿಂದ ಮೃತ್ಯು, ಜ್ಞಾನೇನ ಅಮೃತತ್ವ ಮಿತಿ ತಥ್ಯಂ. ಇದು ಉದ್ಯೋಗ ಪರ್ವದಲ್ಲಿ 42ನೇ ಅಧ್ಯಾಯದಲ್ಲಿ 2 ಮತ್ತು 4ನೇ ಶ್ಲೋಕಗಳು ಅಂತ ಹೀಗೆ ಗೋವಿಂದಾಚಾರ್ಯರನ್ನು ಉಲ್ಲೇಖಿಸಿದ್ದಾರೆ. ಪ್ರಾಯ ಟಿ.ಆರ್. ಕೃಷ್ಣಾಚಾರ್ಯರ ಪಾಠ ಇದ್ದಿರಬೇಕು. ಆ ಪಾಠಕ್ಕನುಸಾರವಾಗಿ ಈ ಅಧ್ಯಾಯಗಳ ಸಂಖ್ಯೆಗಳನ್ನು ತಿಳ್ಕೋಬೇಕು. ಕ್ಷತ್ರಿಯಾದ್ಯ ಪ್ರವೃತ್ತಿ ಅಂತ ಒಟ್ಟಿಗೆ ಇದೆ ಅಲ್ಲಿ ನಾವು ನೋಡ್ತಿರೋ ಪುಸ್ತಕದಲ್ಲಿ. ಅದು ಹಾಗಲ್ಲ. ಕ್ಷತ್ರಿಯಾದ್ಯ ಈ ಕುರುವಂಶದ ಕ್ಷತ್ರಿಯರಲ್ಲಿ ಈಗ ನೀನು ಹಿರಿಯ. ಭೀಷ್ಮ ಇದ್ದಾನೆ, ಆದರೆ ರಾಜ ಎಂಬ ದೃಷ್ಟಿಯಿಂದ ನೀನು ಹಿರಿಯ. ಅದಕ್ಕೆ ಕ್ಷತ್ರಿಯಾದ್ಯ ಅಂತ. ಕ್ಷತ್ರಿಯರಲ್ಲಿ ಆದ್ಯನಾದವನೇ. ಉಭಯ ಸತ್ಯ ಪ್ರವೃತ್ತೆ, ಎರಡೂ ಕೂಡ ಸತ್ಯವೇ. ಈ ಜೀವ ವಿಮುಕ್ತನಾಗಿದ್ದಾನೆ, ಮೊದಲೇ ವಿಮುಕ್ತನಾಗಿದ್ದೇ ಮುಕ್ತಿಯನ್ನು ಕಾಣ್ತಾನೆ ಅಂತನ್ನುವುದು ಸತ್ಯವೇ. ಹಾಗೆ ಮೃತ್ಯು ಅವನಿಗೆ ಮೊದಲೇ ಇತ್ತು ಅಂತನ್ನುವುದು ಸತ್ಯವೇ ಅಂತ ಅದರ ತಾತ್ಪರ್ಯ. ನಿತ್ಯ ಮುಕ್ತರು ಮೊದಲಾದವರಿಗೆ ಬಂಧ ಅಂತನ್ನೋದು ಹೇಗೆ ಶಾಶ್ವತವೋ, ಸಂಸಾರ ಬದ್ಧರಾದ ಜೀವರಿಗೆ ಅವರು ಎಂದೂ ಕೂಡ ಸಂಸಾರದಲ್ಲೇ ಇರುವವರಾದ್ದರಿಂದ ಅವರು ಆ ಬಂಧ ಅಂತ ಹೋಗೋ ಪ್ರಶ್ನೆ ಇಲ್ಲ. ಇನ್ನು ತಮೋವಿಗ್ರಹದಂತಹ ಜೀವರಿಗೆ ಅವರು ದುರ್ಗತಿಯನ್ನೇ ಕಾಣ್ತಾರೆ. ಆದ್ರಿಂದ ಅವರಿಬ್ಬರು ಕುರಿತು ಹೇಳಿದ ಹೇಳಿಕೆ ಇದಲ್ಲ. ವಿಮುಕ್ತಶ್ಚ ವಿಮುಚ್ಯತೆ, ಮುಕ್ತನಾಗಿ ಪರಮಾತ್ಮನ ಸಾನ್ನಿಧ್ಯವನ್ನು ಪಡಿತಾನೆ. ಪರಮಾತ್ಮನಂತೆ ಇವನು ಸತ್ಯಜ್ಞಾನಾದಿ ಗುಣ ಸ್ವರೂಪವಾದ ತನ್ನ ಸ್ವರೂಪವನ್ನು ಆವಿಷ್ಕರಿಸ್ಕೋತಾನೆ ಅಂತಂದ್ರೆ ಇದು ನಿರ್ದಿಷ್ಟವಾಗಿ ಶುದ್ಧವಾಗಿ ಸಾತ್ವಿಕನಾದಂಥ ಭಗವಂತನ ಭಕ್ತನಾದಂತಹ ಜೀವನ ಕುರಿತೇ ಹೇಳಿದಂಥ ಉಲ್ಲೇಖ. ಅವನಿಗೆ ಇದು ಸಂಸಾರದ ಬಂಧ ಈಗಿರೋದು ಹೌದು, ಅಜ್ಞಾನದ ಕೊರತೆಯಿಂದಾಗಿ ಮತ್ತು ಅಜ್ಞಾನದ ಕಾರಣದಿಂದಾಗಿ. ಆದರೆ ಅವನು ಸಾಧನಾನುಷ್ಠಾನದಿಂದ ಅದನ್ನೆಲ್ಲ ಕಳ್ಕೋತಾನೆ. ಸಾತ್ವಿಕನಿಗೆ ಈ ಜೀವಸ್ವರೂಪ ಅನಾದಿ ನಮಗೆಲ್ಲ ಗೊತ್ತಿರುವಂತೆ. ಜೀವಸ್ವರೂಪ ಯಾವುದೋ ಒಂದು ಕಾಲಕ್ಕೆ ಹುಟ್ಟಿದ್ದಲ್ಲ, ಜೀವಸ್ವರೂಪ ಹುಟ್ಟಿದ್ದಲ್ಲ, ಜೀವನ ಯೋಗ್ಯತಾನೂ ಕೂಡ ಹುಟ್ಟಿದ್ದಲ್ಲ. ಹೀಗೆ ಜೀವ ಯೋಗ್ಯತಾದ ಜೊತೆಗೇನೆ ಆ ಅಜ್ಞಾನ ಅಂತ ಅನ್ನೋದು ಅನಾದಿ ಕಾಲದಿಂದ ಇದ್ದೇ ಇರ್ತದೆ. ಪರಮಾತ್ಮನ ಕುರಿತು ಜ್ಞಾನದ ಕೊರತೆ ಇತ್ಯಾದಿ ಇದ್ದೇ ಇರ್ತದೆ. ಅದನ್ನೇ ಅವನು ಶ್ರವಣ ಮಾಡಿ ಮನನ ಮಾಡಿ ಧ್ಯಾನ ಮಾಡಿ ಮುಂದೆ ಜ್ಞಾನವನ್ನು ಪಡ್ಕೋಬೇಕಾಗ್ತದೆ. ಜ್ಞಾನ ಸ್ವರೂಪ ಅವನಾಗಿರ್ತಾನಷ್ಟೇ, ಆದರೆ ಆ ಜ್ಞಾನವನ್ನು ಆವಿಷ್ಕರಿಸ್ಕೋಬೇಕಾಗ್ತದೆ. ಇದ್ದದ್ದನ್ನೇ ಹೊರಗೆ ತೆಗಿಬೇಕಾಗ್ತದೆ. ಅದನ್ನ ಈ ಹಿಂದೆ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ನೋಡಿದ್ದೇವೆ, ಜಯತೀರ್ಥರ ತತ್ವಪ್ರಕಾಶಿಕ ನೋಡುವಾಗ. ಪರಮಾತ್ಮನಂತೆಯೇ ಸಾತ್ವಿಕ ಜೀವ ಜ್ಞಾನದ ಸ್ವರೂಪನೇ. ಅಂಥವನಿಗೆ ಈ ಜ್ಞಾನದ ಕೊರತೆ ಹೇಗೆ ಬಂತು ಮತ್ತೆ ತಪ್ಪು ತಿಳುವಳಿಕೆ ಹೇಗೆ ಬಂತು ಅಂದ್ರೆ ಮುಖ್ಯವಾಗಿ ಎಲ್ಲದಕ್ಕೂ ಕೂಡ ಈ ಪರಮೇಶ್ವರನ ಶಕ್ತಿಯೇ ಕಾರಣ. ಪರಮೇಶ್ವರ ಶಕ್ತಿಯೇ ಜೀವಸ್ವರೂಪ ಆಭರಣ. ಭಾವದೀಪದಲ್ಲಿ ಪರಮೇಶ್ವರನ ಶಕ್ತಿಯಿಂದ ಅವನಿಗೆ ಸಂಸಾರದ ಬಂಧನ ಬಂದಿದೆ. ಪರಮೇಶ್ವರನ ಶಕ್ತಿಯಿಂದಲೇ ಅದು ಹೋಗ್ತದೆ, ಪರಮೇಶ್ವರನ ಇಚ್ಛೆಯಿಂದಲೇ ಬಂದಿದೆ. ಅದನ್ನೇ ಉತ್ಪತ್ತಿ ಸ್ಥಿತಿ ಸಂಹಾರ ನಿಯತ ಜ್ಞಾನಂ ಆವೃತಿ ಅಜ್ಞಾನದ ಆವರಣ ಬಂಧ ಇದೆಲ್ಲವೂ ಕೂಡ ಪರಮಾತ್ಮನ ಇಚ್ಛೆಯಿಂದನೇ ಬಂದಿದೆ. ಅದು ಕೂಡ ನಮಗೆ ಆಶ್ಚರ್ಯ ಅನ್ನಿಸ್ತದೆ. ಅಷ್ಟು ಪರಮಾತ್ಮನಂತನೇ ಪರಮಾತ್ಮನಷ್ಟು ಪೂರ್ಣ ಅಲ್ಲದೆ ಹೋದ್ರೂ ಕೂಡ
ಶುದ್ಧವಾದ ಸಾತ್ವಿಕ ಸ್ವರೂಪವುಳ್ಳಂತಹ ಜೀವನಿಗೆ ಇದು ಬಂತ ಹೇಗೆ? ಪರಮಾತ್ಮನಿಗೆ ಬರಲಿಲ್ಲ ಹೇಗೆ? ಇವನಿಗೆ ಬಂತ ಹೇಗೆ? ಮತ್ತೆ ಪರಮಾತ್ಮನ ಅಧೀನಳೆ ಆಗಿರುವಂತಹ ಲಕ್ಷ್ಮೀದೇವಿಗೂ ಎಂದೂ ಬರಲಿಲ್ಲ. ಮತ್ತೆ ಅವಳಿಗೆ ಮುಕ್ತಿಯಾಗುವ ಪ್ರಶ್ನೆನೇ ಇಲ್ಲ. ಅವಳು ನಿತ್ಯ ಮುಕ್ತಳಾಗಿದ್ದಾಳೆ. ಬ್ರಹ್ಮಾದಿ ಚೇತನರಿಗೆ ಅದು ಬಂತು, ಮುಂದೆ ಹೋಗ್ತದೆ. ಇನ್ನು ನಿತ್ಯ ಸಂಸಾರಿಗಳಾದವರಿಗೆ ಅದು ಅನಾದಿ ಕಾಲದಿಂದಲೂ ಅವರು ಸಂಸಾರದಲ್ಲಿ ಬದ್ಧರೇ ಆಗಿದ್ದಾರೆ, ಮುಂದೂ ಕೂಡ ಬದ್ಧರೇ ಆಗಿರ್ತಾರೆ. ಮತ್ತೆ ಇನ್ನು ಕೆಲವರು ತಾಮಸರಾದಂತಹ ಜೀವರು ದುರ್ಗತಿಯನ್ನೇ ಪಡಿತಾರೆ. ಇದಕ್ಕೆಲ್ಲ ಕಾರಣ ಏನು? ಪ್ರತಿಯೊಂದಕ್ಕೂ ಕೂಡ ಆ ಭಗವಂತನ ಇಚ್ಛಾ ಅಂತ ಅನ್ನೋದೇ ಕಾರಣ. ವಸ್ತುತಃ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವವ ಯದ್ ಅನುಗ್ರಹತಸ್ಸಂತಿ ನಸಂತಿ ಯದುಪೇಕ್ಷೆಯ ಅಂತ ನಾವೇನು ಭಾಗವತದ ಮಾತು ಕೇಳ್ತೀವಿ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅದನ್ನ ಆಚಾರ್ಯ ಉದ್ಧರಿಸಿದ್ದಾರೆ. ಬೇರೆ ಒಂದೆರಡು ಕಡೆನೂ ಆ ಮಾತು ಕೇಳಿ ಬರ್ತದೆ. ದ್ರವ್ಯಂ ಯಾವುದೇ ಜಡವಸ್ತು, ಕಾಲ ದ್ರವ್ಯಂ ಕರ್ಮ ನಾವು ಮಾಡುವ ಚಟುವಟಿಕೆ, ಕಾಲಶ್ಚ ಸ್ವಭಾವ ಜಡದ ಸ್ವಭಾವ ಮತ್ತು ಚೇತನದ ಸ್ವಭಾವವು ಜೀವ ಏವವ ಕೊನೆಗೆ ಜೀವನೂ ಕೂಡ. ಯದ್ ಅನುಗ್ರಹದ ಸಂತಿ ಯಾವ ಭಗವಂತನ ಅನುಗ್ರಹದಿಂದ ಇವರಿದ್ದಾರೆ. ನ ಸಂತಿ ಅದು ಉಪೇಕ್ಷೆಯ ಅವನ ಉಪೇಕ್ಷೆ, ಅವನದನ್ನು ಬೇಡ ಅಂತ ಅಪೇಕ್ಷೆ ಪಟ್ಟರೆ ಅವು ಯಾವುದು ಇರುವುದು ಸಾಧ್ಯ ಇಲ್ಲ. ಅಲ್ಲಿ ಅನುಗ್ರಹ ಅಂತಿದೆಯಲ್ಲ, ಆ ಅನುಗ್ರಹ ಅಂತ ಅನ್ನೋ ಮಾತಿಗೆ ನನಗೀಗ ಟಿಪ್ಪಣಿಕಾರರು ಅದೆಲ್ಲ ಏನು ಅರ್ಥ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಸಂದರ್ಭ ಬಂತು ಅಂತ ಹೇಳ್ತಿದ್ದೇನೆ. ಸಾತ್ವಿಕರಿಗೆ ಪರಮಾತ್ಮನ ಅನುಗ್ರಹದಿಂದ ಮುಕ್ತಿ ಆಗ್ತದೆ ಅಂತನ್ನೋದು ಸರಿ. ಅವ್ರ ಸ್ವಭಾವವೂ ಕೂಡ ಅವರ ಅನುಗ್ರಹದಿಂದನೇ ಜೀವರ ಸ್ವಭಾವವೂ ಕೂಡ ನಿಯಂತ್ರಿತ ಆಗಿದೆ, ಹಾಗೆ ಮುಂದುವರಿತದೆ ಅಂತನ್ನೋದು ಸರಿ. ರಾಜಸರಿಗೆ ತಾಮಸರಿಗೆ ಭಗವಂತನ ಅನುಗ್ರಹದಿಂದ ಆ ಸ್ವಭಾವ ಇದೆ ಅಂತ ಅನ್ನೋದಕ್ಕೆ ಅರ್ಥ ಇಲ್ಲಲ್ಲ. ಅವರಿಗೂ ಕೂಡ ಅವನು ಅನುಗ್ರಹ ಮಾಡಿದ್ದಾನೆ ಅಂತ ಅನ್ನೋದಕ್ಕೆ ಅರ್ಥ ಇಲ್ಲ. ಅಲ್ಲಿ ಅನುಗ್ರಹ ಅಂದರೆ ಕೃಪಾ ಕರುಣೆ ಅಂತ ಅರ್ಥ ಮಾಡ್ಕೊಳ್ಳೋದು ಬೇಡ. ಆ ಸಂದರ್ಭದಲ್ಲಿ ಅನುಗ್ರಹ ಅಂದರೆ ಅವನ ಇಚ್ಛೆ ಅಂತಲೇ, ಇಚ್ಛೆ ಅವನ ಶಕ್ತಿ, ಅದನ್ನೇ ಅನುಗ್ರಹ ಅಂತ ಅಲ್ಲಿ ಅರ್ಥ ಮಾಡ್ಕೊಳ್ಳೋದು. ಹೀಗೆ ಸಾತ್ವಿಕರಾದವರಿಗೆ ಭಗವಂತನ ಅನುಗ್ರಹ, ಉಳಿದವರಿಗೆ ಅನುಗ್ರಹ ಅಲ್ಲದೆ ಹೋದರೆ ನಿಯಂತ್ರಣ, ಅವನ ಹತೋಟಿ ಅಂತ ಹೀಗೆ ಆ ಮಾತನ್ನು ಅರ್ಥ ಮಾಡ್ತಾರೆ. ಅಂತೂ ಒಟ್ಟಾರೆ ಭಗವಂತನ ಇಚ್ಛೆಯಿಂದನೇ ಅದು ಬಂದಿದೆ. ಭಾಗವತ ತಾತ್ಪರ್ಯದಲ್ಲೂ ಅದನ್ನು ಹೇಳ್ತಾರೆ. ಆವತ್ತಿನ ದಿವಸ ಹೇಳಿದ್ದೆ, ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣ. ನಮಗೆ ಮೂಲತಃ ಇರುವುದು ಸ್ವರೂಪ ದೇಹ ಮಾತ್ರ. ಲಿಂಗದೇಹ ಅಂತ ಅನ್ನೋದು ಅನಾದಿ ಕಾಲದಿಂದ ಅದಕ್ಕೆ ಆವರ್ಕ ಆಗಿದೆ, ಆದ್ರೆ ಹೋಗ್ತದೆ ಒಂದು ದಿವಸ. ಅನಿರುದ್ಧ ದೇಹ ಅಂತ ಅನ್ನೋದು ಅನಾದಿ ಕಾಲದಿಂದಲೂ ಇಲ್ಲ, ಸೃಷ್ಟಿಯ ಆದಿಯಲ್ಲಿ ಬರ್ತದೆ. ಮತ್ತೆ ತಂದೆ ತಾಯಂದ್ರಿಂದ ಬರುವಂಥ ದೇಹನೂ ಕೂಡ ಯಾವಾಗೋ ಒಂದ್ಸರಿ ಬರುವಂಥದ್ದು, ಯಾವುದೋ ಒಂದ್ಸರಿ ಹೋಗುವಂಥದ್ದು. ಇದು ಬಂತ್ ಯಾಕೆ? ಅನಿರುದ್ಧ ದೇಹವಾಗಲಿ ಭೌತ ದೇಹ ಆಗಲಿ, ತಂದೆ ತಾಯಂದ್ರಿಂದ ಬರುವ ಈ ಭೌತ ದೇಹ ಆಗಲಿ ಬಂತ್ ಯಾಕೆ ಅಂತೆಷ್ಟು ಪ್ರಶ್ನೆ ಬಂದರೆ, ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣ. ಮೂಲತಃ ಅಶರೀರನಾದ ಈ ಜೀವನಿಗೆ ಶರೀರ ಹುಟ್ಟಲಿಕ್ಕೆ ಈಶ್ವರೇಚ್ಛಾ ಪ್ರಾಥಮಿಕೆ. ಎಲ್ಲದಕ್ಕೂ ಭಗವಂತನ ಇಚ್ಛಾ ಅಂತನ್ನುವುದೇ ಮೂಲ ಕಾರಣ. ಪ್ರಕೃತಿ ಅಂತ ಅನ್ನೋದು ಆಮೇಲಿಂದು ಅಂತಾನೆ ಭಾಗವತ ತಾತ್ಪರ್ಯದಲ್ಲೂ ಬಂದಿದೆ. ಹೀಗೆ ಈ ಭಾಗ ಸಮಾಪ್ತವಾಗಿದೆ.